ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನಮ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ನೋಡಿರಿ ಫ್ರೆಂಡ್ಸ, ಈಗ ನಾನು ಬಿರಿಯಾನಿ ಮಾಡತ್ತೀನಿ ರೀ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಇದು ಅಲ್ಲ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಪೇಸ್ಟ್, ಆಮೇಲೆ ಚಿಕನ್ನು, ಇದು ಕೊಬ್ಬರಿ ಪೇಸ್ಟ್. ನೋಡಿರಿ ಫ್ರೆಂಡ್ಸ, ಇದು ಡಬ್ರಿ ಕಾಯ್ಬೇಕ್ರಿ. ಎಣ್ಣೆ ಹಾಕೀನಿ ರೀ ಅದ್ರೊಳಗೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದತ್ರಿ. ಇದ್ರೊಳಗೆ ಅನ್ನದ ಎಲೆ ಹಾಕ್ಬೇಕ್ರಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಒಂದು ಉಳ್ಳಾಗಡ್ಡಿ ಹಾಕ್ಬೇಕ್ರಿ. ಆಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಬೇಕ್ರಿ. ಆಮೇಲೆ ಫ್ರೆಂಡ್ಸ್, ಇದಕ್ಕೆ ಏಲಕ್ಕಿ, ಲವಂಗ, ಜೀರಿಗೆ ಎಲ್ಲ ಮಿಕ್ಸ್ ಮಾಡಿದ್ದು ಇದು ಪೌಡ್ರ್. ಇದು ಉಳ್ಳಾಗಡ್ಡಿ ಕೆಂಪಾಗಿಂದ ಇದಕ್ಕೆ ಪೇಸ್ಟ್ ಹಾಕ್ಬೇಕ್ರಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಆಮೇಲೆ ಇದು ಬಿರಿಯಾನಿ ಪೌಡರ್ ರೀ. ಆಮೇಲೆ ಇದು ಡ್ರೈ ಆಗ್ಬೇಕ್ರಿ. ಡ್ರೈ ಆಗಿಂದ ಇದಕ್ಕೆ ಒಂದು ಕಲ್ಪಾಗ ಒಂದು ಡಬ್ರಿ ನೀರು ರೀ. ಇದ್ರ ಮೇಲೆ ಒಂದು 10 ನಿಮಿಷ ಕುದಿಬೇಕ್ರಿ ಫ್ರೆಂಡ್ಸ್. ಇದು ನೋಡಿರಿ ಫ್ರೆಂಡ್ಸ್, ಇದು ಅಕ್ಕಿ ಇದು ಕುದಿ ಬಂತಂದ್ರೆ ಅಕ್ಕಿ ಹಾಕ್ಬೇಕ್ರಿ. ಆಮೇಲೆ ಇಲ್ಲಿ ಅದು ಬಿರಿಯಾನಿದು ಚಿಕನ್ ಪಲ್ಯ ರೆಡಿ ಮಾಡ್ತೇನೆ ರೀ. ಈಗ ಎಣ್ಣೆ ಹಾಕೊಂಡ್ರಿ ಫ್ರೆಂಡ್ಸ್. ಇದ್ರೊಳಗೆ ಎಣ್ಣೆ ಬಿಸಿ ಆಗ್ಬೇಕ್ರಿ ಫ್ರೆಂಡ್ಸ್. ಇದಕ್ಕೆ ಅನ್ನದ ಎಲೆ ಹಾಕ್ಬೇಕ್ರಿ ಒಂದೆರಡು. ಆಮೇಲೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಆಮೇಲೆ ಟೊಮ್ಯಾಟೊ. ನೋಡಿ ಫ್ರೆಂಡ್ಸ, ಇದು ಉಳ್ಳಾಗಡ್ಡಿ ಎಲ್ಲ ಕೆಂಪಾಗ್ಬೇಕ್ರಿ ಫ್ರೆಂಡ್ಸ. ಇದ್ರೊಳಗೆ ಚಿಕನ್ ಹಾಕ್ಬೇಕ್ರಿ. ಒಂದು 1/4 ಪೂ ಅಕ್ಕಿಗೆ 1 kg ಚಿಕನ್ ರೀ. ಇದಕ್ಕೆ ಅರಿಶಿನ ಹಾಕ್ಬೇಕ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಏಲಕ್ಕಿ, ಲವಂಗ, ಇದು ಮಸಾಲೆ ರೀ, ಗರಂ ಮಸಾಲ. ಹಸಿಮೆಣಸಿನ ಖಾರ ಹಾಕ್ಬೇಕ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ. ಆಮೇಲೆ ಇದು ಮಸಾಲೆ ರುಬ್ಬಿಟ್ಟಿದ್ದು ಅದು ಹಾಕ್ಬೇಕ್ರಿ. ಇದು ಬೆಳ್ಳುಳ್ಳಿ, ಅಲ್ಲ, ಆಮೇಲೆ ಕೊತ್ತಂಬರಿ ಪೇಸ್ಟ್. ಇದಕ್ಕೆ ಚಿಕನ್ ಮಸಾಲ ಹಾಕ್ಬೇಕ್ರಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ, ಈಗ ಇದು ಕುದಿಬೇಕ್ರಿ. ವಾಸನೆ ಅಂತರೂ ಘಮ 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 ಅನ್ನತೈತ್ರಿ. ಇದೊಂದು 10 ನಿಮಿಷ ಕುದಿಬೇಕ್ರಿ ಫ್ರೆಂಡ್ಸ. ಇದೊಂದು ಸ್ವಲ್ಪ ಹೊತ್ತು ಮುಚ್ಚೋಣ್ರಿ ಫ್ರೆಂಡ್ಸ. ಒಂದು 10 ನಿಮಿಷ ಕುದಿಲಿ. ನೋಡಿರಿ ಫ್ರೆಂಡ್ಸ, ಇದು ಪಲ್ಯ ತಯಾರಾತ್ರಿ ಫ್ರೆಂಡ್ಸ. ಇದು ಗ್ಯಾಸ್ ಆಫ್ ಮಾಡ್ಬೇಕ್ರಿ. ನೋಡಿರಿ ಫ್ರೆಂಡ್ಸ, ಈಗ ಇದು ಕುದಿ ಬಂತ್ರಿ. ಇದ್ರೊಳಗೆ ಅಕ್ಕಿ ಹಾಕೊಂಡ್ರಿ ಫ್ರೆಂಡ್ಸ್.
ಇದು ಕುದಿಬೇಕ್ರಿ. ನೋಡಿರಿ ಫ್ರೆಂಡ್ಸ, ಅನ್ನ ಕುದಿಯಕ್ಕೆ ಕುಂತೈತ್ರಿ ಫ್ರೆಂಡ್ಸ. ನೋಡ್ರಿ ಇದು ಮುಗೀತ್ರಿ, ಅನ್ನ ರೆಡಿ ಆತ್ರಿ. ನೋಡಿರಿ ಫ್ರೆಂಡ್ಸ, ಇದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಬಿರಿಯಾನಿ ರೆಡಿ ರೀ. ನೋಡಿರಿ ಫ್ರೆಂಡ್ಸ, ಹಿಂಗೆ ಅನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಈ ಥರ ಮಿಕ್ಸ್ ಮಾಡ್ಬೇಕ್ರಿ ಫ್ರೆಂಡ್ಸ. ಈಗ ಬಿರಿಯಾನಿ ರೆಡಿ ಆಯ್ತು ನೋಡ್ರಿ. ಈಗ ಚಟ್ನಿ ಮಾಡೋಣ್ರಿ. ಇವಾಗ ಚಟ್ನಿ ಮಾಡುವ ವಿಧಾನ, ಇದು ಉಳ್ಳಾಗಡ್ಡಿ ರೀ, ಇದು ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಆಮೇಲೆ ಕೊಬ್ಬರಿ, ಆಮೇಲೆ ಪುಟಾಣಿ, ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಮಸಾಲೆ ಮಿಕ್ಸ್ ಮಾಡ್ಬೇಕ್ರಿ ಫ್ರೆಂಡ್ಸ್. ರೆಡಿ ಆಯ್ತು ರೀ ಫ್ರೆಂಡ್ಸ ಚಟ್ನಿ. ಇದು ನಿಮ್ಗೆ ಏನಾರ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ.